ಎಂ ಕೃಷ್ಣಪ್ಪ ಸರ್ ಅಲ್ಲಿ ನನಗೆ ಅದಕ್ಕೆ ತಾವಾದ್ರೆ ಅಲ್ಲಿ ಮಾತಾಡಕ್ ಹೋದ್ರೆ ನನಗೆ ಭಯ ಸರ್, ಅದಕ್ಕೆ ನಾನು ಆವಾಗ ನಿಮ್ ಕಡೆ ಬಲ್ತೀನಿ. ಮುನಿರತ್ನ ಅವರೇ, ಕೃಷ್ಣಪ್ಪರವ್ರೆ, ಮತ್ತೆ ಸರ್ ಉತ್ತರ ಕೊಟ್ಟಿದ್ದಾರೆ ಸರ್, ಆದ್ರೆ ಇದು ಪೂರ್ಣ ಕರೆದು ಮಾತಾಡ್ತಂತ ಹೇಳಿದ್ರಲ್ಲ ಸರ್. ಉತ್ತರ ಕೊಟ್ಟಿದ್ದಾರೆ. ಈ ಪೂರ್ಣ ಪ್ರಜ್ಞಾ ಲೇಔಟ್ ಬಿಡಿಎ ಇಂದ ಶಾಂಕ್ಷನ್ ಆಗಿ 20 ವರ್ಷ ಆಗಿದೆ ಸರ್. ಅಲ್ಲಿ ಟೆಂಪರರಿ ಶೆಡ್ಗಳು ಸಣ್ಣದಾಗಿದೆ ಸರ್. ಇಮಿಡಿಯೇಟ್ ಆಗಿ ತೆರವುಗೊಳಿಸಿ ಪಾರ್ಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಬಹಳಷ್ಟು ಅಲ್ಲಿ ಅವರಿವರು ಸೇರಿ ಪೋಲಿ ಪುಣ್ಯವೆಲ್ಲ ಗಾಂಜಾ ಸಿಗರೇಟ್ ಹೊಡೆಯಂತ ಜಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಪಾರ್ಕ್ ಅನ್ನ ಮಾಡ್ಕೊಡಿ ಅಂತ ನಾನು ಉಪಮುಖ್ಯಮಂತ್ರಿಗಳು ಕೇಳ್ಕೊಂತ ಇದ್ದೀನಿ. ಅಧ್ಯಕ್ಷ, ಏನು ನಮ್ಮ ಕೃಷ್ಣಪ್ಪನವ್ರು ಹೇಳಿದ್ದಾರೆ, ನನ್ನ ಗಮನ ಸೆಳೆದಿರೋದು ಕರೆಕ್ಟ್ ಇದೆ ಅಂತ ಕಾಣ್ತದೆ. ಬಹಳ ದಿನ ಆಗಿದೆ. ಈಗ ಮೊನ್ನೆ ನಾನು ರೀಸೆಂಟ್ ಆಗಿ ಆಲ್ ಬಿಡಿಎ ಲೆವೆಟ್ ಮತ್ತು ಯಾವ್ದಾದ್ರು ಸೊಸೈಟಿ ಲೆವೆಟ್ಗಳಿತ್ತು ಅದೆಲ್ಲ ಒಂದು ಲಾಸ್ಟ್ ಒಂದು 10 ದಿನದ ಹಿಂದೆ ಎಲ್ಲ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರೆ. ಯಾವ್ದಾದ್ರು ಈ ರೀತಿ ಅನಾಥರೈಸ್ ಆಗಿ ಸೇರ್ಕೊಂಡಿದ್ದಾರೆ ಅದನ್ನೆಲ್ಲ ಅವರೇ ವೆಕೇಟ್ ಮಾಡಕ್ಕೆ ಅವ್ರಿಗೆ ಡೈರೆಕ್ಷನ್ಸ್ ಕೊಡ್ತಾ ಇದ್ದೀನಿ ನಾನು. ಇದು ಕಾರ್ಪೊರೇಷನ್ ತಗೊಂಡ್ಬಿಟ್ಟಿದೆ, ಅಲ್ಲಿ 10 ವರ್ಷ ಆಗಿದೆ ಅಣ್ಣ. ಖಾಲಿ ಮಾಡಿ ಪಾರ್ಕ್ ಮಾಡ್ತಿಲ್ಲ. ಓಕೆ, ಅದನ್ನ ನಾನು ಸ್ಪೆಷಲ್ ಆಗಿ ಇದಕ್ಕೆ ಒಂದು ನಾನು BITF ಕಳಿಸಿಸ್ಬಿಟ್ಟು ಖಾಲಿ ಮಾಡಿಸ್ಬಿಟ್ಟು ಪಾರ್ಕ್ ಮಾಡಿಸಿಲ್ಲ. ಪಾರ್ಕ್ ಮಾಡೋದು ಪ್ರಯಾರಿಟಿ. ಯಾರು ಅನಾಥರೈಸ್ ಸೇರ್ಕೊಂಡಿದಾರ ಅಣ್ಣ? ಅನಾಥರೈಸ್ ಹೂವನ್ ಗಿಡ ಅದು ಇದು ಇಟ್ಟವ್ರೆ, ಖಾಲಿ ಪೇಪರ್ ಸಿಮೆಂಟ್ ಅದು ಖಾಲಿ ಮಾಡಿಸ್ತೀನಿ. ಖಾಲಿ ಮಾಡಿಸ್ತೀನಿ. ಗುರುರಾಜ್ ಗಂಟಿ ಹೋಲೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ದುರ್ಯೋಧನ ಮಹಿಳೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಳಗಾವಿ ಜಿಲ್ಲೆ ರಾಯಬಾಗ ವಿಧಾನಸಭಾ ಕ್ಷೇತ್ರದ ಚಿಕ್ಕೋಡಿ ತಾಲೂಕು ವ್ಯಾಪ್ತಿಯ ಹನುಮಾನ ಏತ ನೀರಾವರಿ ಯೋಜನೆಗೆ ಹಾಗೂ ಬೆಂಡವಾಡ ಏತ ನೀರಾವರಿ ಯೋಜನೆಗೆ ಪ್ರಸ್ತಾವನೆಗಳ ಅಂದಾಜು ವೆಚ್ಚಕ್ಕೆ ಕಾಲಮಿತಿಯೊಳಗೆ ನೀಡಿರುವ ಮಂಜೂರಾತಿ ಬಗ್ಗೆ ಹಾಗೂ ಸದರಿ ಯೋಜನೆಯ ಪ್ರಸ್ತುತ ಹಂತದ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿ ಅವರನ್ನು ಗಮನ ಸೆಳೆಯಲಿಕ್ಕೆ ಬಯಸ್ತೀನಿ ಸರ್. ಅಧ್ಯಕ್ಷ, ಸಂಪೂರ್ಣವಾಗಿ ಅವರ ವಿಚಾರದಲ್ಲಿ ಈ ಏತ ನೀರಾವರಿ ಯೋಜನೆ ಪ್ರಸ್ತಾವನೆಯನ್ನ ಇವರು ಪ್ರಸ್ತಾವನೆ ತಂದಿದ್ದಾರೆ. ಇದಕ್ಕೆ ಡೀಟೇಲ್ ಆಗಿ ನಾನು ಕೊಟ್ಟಿದ್ದೀನಿ. ಇಲ್ಲಿ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನಲ್ಲಿ ಬೆಂಡವಾಡ, ಬ್ಯಾಕುಡ, ಬರ್ನಾಡ, ಕಟ್ಕಾಬಿ, ದೇವರಪುರಹಟ್ಟಿ ಈ ತರ ಸುಮಾರು ಒಂದು 10 ಗ್ರಾಮಗಳಿಗೆ 14 ಗ್ರಾಮಗಳಿಗೆ ಒಟ್ಟು 9,650 ಹೆಕ್ಟೇರ್ ಜಮೀನುಗಳಿಗೆ ನೀರಾವರಿ ಆಗಬೇಕು ಅಂತೇಳಿ ಕೃಷ್ಣಾ ನದಿಯಿಂದ ಮುಂಗಾರು ಹಂಗಾಮಿ ಹರಿಯುವ ನೀರನ್ನು ಉಪಯೋಗಿಸಿಕೊಂಡು ಏತ ನೀರಾವರಿ ಮೂಲಕ ಮಾಡಬೇಕು ಅಂತೇಳಿ ಸುಮಾರು 1.79 TMC ನೀರು ಅವಶ್ಯಕತೆ ಇರ್ತದೆ. ಇದೊಂದು 796 ಕೋಟಿ ರೂಪಾಯಿಂದ ಪ್ರಾಜೆಕ್ಟ್ ಈಗಾಗಲೇ ತಯಾರಾಗಿದೆ. ಇಲ್ಲೇನಾಗಿದೆ, ಇಲ್ಲಿ ಹಂಚಿಕೆ ಆದಂತ ನೀರು ಪ್ರಮಾಣದ ಬಗ್ಗೆ ಇಲ್ಲಿವರೆಗೂ ಎಷ್ಟಿದೆ ಅಂತೇಳಿ ಈಗಾಗಲೇ ತಮ್ಗೆ ಗೊತ್ತಿದೆ. ಕೃಷ್ಣಾ ವಾಟರ್ದು ಒಂದು ಅನ್ವಯ ಅಕೌಂಟಿಂಗ್ ಈಗ ಮಾಡುವಂತ ಅವಶ್ಯಕತೆ ಇದೆ. ಲೆಕ್ಕಾಚಾರ ಆದ್ಮೇಲೆ ಇದನ್ನು ಪರಿಶೀಲಿಸಿ ಈ ನೀರು ಲಭ್ಯತೆ ಇದೆಯಾ ಇಲ್ಲ ಅಂತ ನಾವು ಆಲೋಚನೆ ಮಾಡಿ ಇದನ್ನ ನಾವು ನಾಳೆ ಒಂದು ಎಸ್ಟಿಮೇಟ್ ಕೂಡ ರೆಡಿ ಮಾಡ್ತಿದ್ವಿ. ಹಿಂದೆ ನೀವೇನೋ ಪ್ರಸ್ತಾವನೆ ಮಾಡಿದ್ವಿ ಒಂದು ಮಾಡಿದೀವಿ. ಇದನ್ನ ನೋಡ್ಬಿಟ್ಟು ಅದನ್ನ ಯಾವ ಸ್ಟೇಜ್ ತಗೊಳಕ್ ಸಾಧ್ಯನ ಖಂಡಿತ ಇದನ್ನ ಪ್ರಯಾರಿಟಿ ಮೇಲೆ ತೆಗೆದುಕೊಳ್ತೀವಿ. ಸರ್, ಹನುಮಾನ್ ಏತ ನೀರಾವರಿ ಯೋಜನೆ ಸರ್, ಇದು ವಡ್ರಾಳ್, ಮಜಲಟ್ಟಿ, ಹತ್ತರವಾಟ್, ತೋರ್ನಹಳ್ಳಿ, ಕದಗುನಟ್ಟಿ, ಬಿದರೊಳ್ಳಿ, ಜೈನಾಪುರ್, ಮಾಂಗನೂರ್ ಒಟ್ಟು 8 ಗ್ರಾಮಗಳು ಬರ್ತಾವ ಸರ್ ಹನುಮಾನ್ ಏತ ನೀರಾವರಿ ಯೋಜನೆ ಒಳಗ. ಅದು 4,025 ಹೆಕ್ಟೇರ್ ನೀರಾವರಿ ಆಕೈತಿ ಸರ್. ಮುಂದಲ್ಲಿ ದೂದಗಂಗಾ ನದಿ ಹತ್ತರ ಬೆಡಕಾಳದಿಂದ ಅದನ್ನ ನೀರು ಎತ್ತೋದು ಅದನ್ನ ಎಸ್ಟಿಮೇಟ್ ಮಾಡಿದಾರೆ ಸರ್. ಅದಕ್ಕೆ ನೀರಿನ ಹಂಚಿಕೆ 0.36 TMC ಅಷ್ಟೇ ಬೇಕಾಗ್ತದೆ ಸರ್. ಮತ್ತು ಅದಕ್ಕೆ ಈಗಾಗಲೇ ಉಳಿತಾಯ ಈ ಯೋಜನೆಗೆ ಅವಶ್ಯ ಇರುವ 0.36 TMC ನೀರಿನ ಹಂಚಿಕೆ ಮಾಡುವ ಕುರಿತು ಪ್ರಸ್ತಾಪಿಸಲಾಗಿದ್ದು, ಘಟಪ್ರಭಾ ಬಲದಂಡೆ ಕಾಲುವೆಯಡಿ 0.16 TMC ಮತ್ತು ಎಡದಂಡೆ ಕಾಲುವೆಯಡಿ 0.316 TMC ಒಟ್ಟಾರೆ 0.476 TMC ನೀರಿನ ಉಳಿತಾಯ ಹಂಚಿಕೆ ಐತೈತೆ ವರದಿ ಕೊಟ್ಟಾರ ಸರ್ ಅಧಿಕಾರಿಗಳು ಸರ್ಕಾರಕ್ಕೆ. 0.47 ಉಳಿತಾಯ ಐತೈತೆ ಕೊಟ್ಟಾರ ಸರ್. ನಮಗ್ ಬೇಕಾದ್ದು 0.316 ದಯಮಾಡಿ ಅದನ್ನ ನೀವು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಇದಕ್ಕೆ ನೀರಿನ ಹಂಚಿಕೆ ಮಂಜೂರು ಮಾಡಿ. ಇದಕ್ಕೇನು ಬಹಳ ಅನುದಾನ ಬಹಳ ಇಲ್ಲ ಸರ. 400
$483 ಕೋಟಿ ಸರ್. ಅದಕ್ಕೆ ದಯಮಾಡಿ ಇದನ್ನ ತಾವು ಮನಸ್ಸು ಮಾಡಿ ಮಂತ್ರಿಗಳೇ ಅಲ್ಲಿ ಬಳಿ ಆಸಕ್ತರ ಪ್ರದೇಶ ಸರ್ ಅದ ಕುಡಿಯಾಕೂ ನೀರಿಲ್ಲ ಸರ್. ಆಯ್ತು ಹೇಳಿದ್ರು ಮನೆ ಮಂತ್ರಿಗಳು. ಮಳಿ ಆಧಾರ ಕುಡಿಯಾಕೂ ನೀರ ಬೆಳಿಗ್ಗೆ ನೀರು ಸರ್. Okay. ಅದಕ್ಕೆ ಇದೊಂದು ಬಹಳ ದೊಡ್ಡ ಅಮೌಂಟ್ ಇಲ್ಲ ಸರ್. ಇದೊಂದು ಸಣ್ಣ ಅಮೌಂಟ್ ಐತಿ ಮತ್ತೆ ಇದಕ್ಕೆ ನೀರಿನ ಹಂಚಿಕೆನೂ ಐತೆ ಸರ್. ಅವಶ್ಯಕ ಉಳಿತಾಯ ಐತಿ ಸರ್. ಅದಕ್ಕೆ ದಯಮಾಡಿ ಇದೊಂದು ತಾವು ಮಂಜೂರು ಮಾಡಿಕೊಟ್ಟ ಆ ಭಾಗದ ಬಡ ರೈತರಿಗೆ ಒಂದು ಉಪಕಾರ ಮಾಡ್ರಿ ಅಂತೇಳಿ ನೀರಾವರಿ ಸಚಿವರು ಮತ್ತು ಉಪಮುಖ್ಯಮಂತ್ರಿ ಅವರಲ್ಲಿ ನಾ ಕಳಕಳಿ ವಿನಂತಿಯನ್ನು ಮಾಡ್ತಾರೆ ಸರ್. ಕೈ ಮುಗಿದು ನಿಮ್ ಎರಡು ಕೆಲಸಕ್ಕೇನೆ 1,500 ಕೋಟಿ ರೂಪಾಯಿ ಇದೆ. ಇದನ್ನ ಫೈನಾನ್ಷಿಯಲ್ ಕನ್ಸ್ಟೈಂಟ್ ನ ಗಮನದಲ್ಲಿ ಇಟ್ಕೊಂಡು ಖಂಡಿತ ಆನ್ ಪ್ರಯಾರಿಟಿ ನಾವು ತೆಗೆದುಕೊಳ್ತೀವಿ. ಗುರುರಾಜ್ ಶೆಟ್ಟಿ ಗಂಟಿಹೊಳೆ. ಮಾನ್ಯ ಸಭಾಧ್ಯಕ್ಷರೇ, ನನಗೆ ಉತ್ತರ ಬಂದಿದೆ ಮಾನ್ಯ ಉಪಮುಖ್ಯಮಂತ್ರಿ ಅವರಿಂದ. ವಾರಾಹಿ ಪ್ರಾಜೆಕ್ಟ್ ಕುಖ್ಯಾತಿ ಅಂತ ಹೇಳಿದ್ರೆ ಅದರದ್ದು 40 ವರ್ಷ ಆದ್ರೂ ಪ್ರಾಜೆಕ್ಟ್ ಮುಗಿಲಿಲ್ಲ. ಅದರ ನಡುವಿನಲ್ಲಿ ಒಂದು ಏತ ನೀರಾವರಿ ಅನ್ನುವಂಥದ್ದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ಕೆಲಸ ಶುರುವಾಗಿ ಒಂದು ದೊಡ್ಡ ಭಾಗದಲ್ಲಿ ಮುಗಿದಿದೆ, ಒಂದು ಮುಕ್ಕಾಲು ಭಾಗ ಅಂತ ಹೇಳ್ಬೋದು. ಇಮಿಡಿಯೇಟ್ಲಿ ಪ್ರಾಜೆಕ್ಟ್ ಸ್ಟಾಪ್ ಆಗಬೇಕು ಅಂತೇಳಿ ಹೇಳಿ ಒಂದು ಮೇಲಿಂದ ಬಂದಿದೆ ಅಂತೇಳಿ ಹೇಳಿ ನಿಲ್ಸ್ಕೊಂಡಿದ್ದಾರೆ. ನಾನೊಂದು ಉಪಮುಖ್ಯಮಂತ್ರಿಗಳೇ ಒಂದು ರಿಕ್ವೆಸ್ಟ್ ಮತ್ತೆ ಗಮನಕ್ಕೆ ತರುವುದು ಏನ್ ಕೇಳಿದ್ರೆ, ಪ್ರಾಜೆಕ್ಟ್ ಆಗದೆ ಇರಲಿಕ್ಕೆ ಮಾಡದೇ ಇರಲಿಕ್ಕೆ 1000 ಕಾರಣ ಇರ್ತದೆ. ಫಾರೆಸ್ಟ್ ಪರ್ಮಿಷನ್ ಇಂದ ಹಿಡಿದು ಬಜೆಟ್ ಇಂದ ಹಿಡಿದು ಟೆಂಡರ್ ಇಂದ ಹಿಡಿದು ಅಬ್ಜೆಕ್ಷನ್ ಇಂದ ಹಿಡಿದು ಸಾವಿರಾರು ಮಾಡ್ಲಿಕ್ಕೆ ಒಂದು ಇಚ್ಛಾಶಕ್ತಿ ಮಾತ್ರ ಬೇಕಾಗಿರೋದು. ಉಪಮುಖ್ಯಮಂತ್ರಿಗಳು ಮಾಡಿಕೊಡ್ತಾರೆ ಅನ್ನುವಂತ ಒಂದು ಧೈರ್ಯ ಇದೆ. ಈಗ ಬಂದಂತ ಕಾರಣಗಳಲ್ಲಿ ವಿನಾಕಾರಣ ಪ್ರಾಜೆಕ್ಟ್ 500 ಮೀಟರ್ ಕೆಳಗೆ ಹಾಕಿ ಅಂತ, ಬೇರೆ ಎಂತ ವಿಷಯ ಇಲ್ಲ. 500 ಮೀಟರ್ ಅನ್ನ ಕೆಳಗೆ ಹಾಕಿ ಅಂತ. ಅದ್ರ ಮಧ್ಯದಲ್ಲಿ ಫಾರೆಸ್ಟ್ ಬಿಟ್ರೆ ಬೇರೆ ಏನೂ ಇಲ್ಲ. ಮಧ್ಯದಲ್ಲಿ ಒಂದು ಪವರ್ ಪ್ಲಾಂಟ್ ಒಂದಿದೆ. ಹಾಗಾಗಿ ಅದು ಏನು ಅಗತ್ಯ ಇಲ್ಲದ ಒಂದು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಮುಗಿಬಹುದಾದ ಪ್ರಾಜೆಕ್ಟ್ ಉಪಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ಏನೋ ಒಂದು ಒತ್ತಡ ಬರ್ತಾ ಇರುವುದನ್ನ ತಪ್ಪಿಸಿ ಅದನ್ನು ಮುಗಿಸಿಕೊಡ್ಬೇಕು ಅಂತ ಹೇಳಿ ಕೇಳಿಕೊಡ್ತಾ ಇದ್ದೇನೆ. ಅಧ್ಯಕ್ಷ, ನಮ್ಮ ಏನ್ ಅವ್ರು ಕೇಳ್ತಾ ಇದಾರೆ ಇದು ನನ್ನ ಗಮನಕ್ಕೆ ಬಂದಿದೆ. ಸ್ವಲ್ಪ ಮೊನ್ನೆ ಹೋದ ಕೂಡ ನನಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ವಿಚಾರ ನನಗೆ ಪ್ರಸ್ತಾವನೆ ಮಾಡಿದ್ದಾರೆ. ಅವರು ಮಾಡಿದ್ದಾರೆ. ಕೆಲವು ಲೀಡರ್ಸ್ ಹೇಳಿದ್ದಾರೆ. ಏನೋ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಕಾಣ್ತದೆ. ಕೆಲವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕೆಳಗಡೆ ನೀರು ಅದನ್ನ ಕೆಳಗಡಿಕಾದ್ರೆ ಅದು ಯಾವುದೋ ಒಂದು ಪವರ್ ಸಪ್ಲೈಗೆ ನೀರು ಕಡಿಮೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅನ್ನೋದು ಕೆಲವರೆಲ್ಲ ನನಗೆ ದೂರು ಕೂಡ ಕೊಟ್ಟಿದ್ದಾರೆ. ಇದನ್ನ ನಾನೇ ಖುದ್ದಾಗಿ ಪರಿಶೀಲನೆ ಮಾಡಿಬಿಟ್ಟು ಹೇಳ್ತಿದ್ದೀನಿ. ಚಂದು ಕೇಲಮ್ಮನಿ. ಸಭಾಧ್ಯಕ್ಷರೇ, ನನ್ನ ಮತಕ್ಷೇತ್ರದಲ್ಲಿ ಬೆಳ್ಳಟ್ಟಿ ಗ್ರಾಮದಲ್ಲಿ ಒಂದು ಅಗ್ನಿಶಾಮಕ ಠಾಣೆಯನ್ನ ಪ್ರಾರಂಭಿಸಬೇಕಂತೇಳಿ ಮಾನ್ಯ ಸಚಿವರನ್ನ ಒಂದು ಗಮನ ಸೆಳೆಯಲು ಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರು ಅವರ ಕ್ಷೇತ್ರದಲ್ಲಿ ಒಂದು ಹೊಸದಾಗಿ ಅಗ್ನಿಶಾಮಕ ಠಾಣೆಯನ್ನು ಮಾಡಬೇಕು ಅಂತ ಕೇಳಿದ್ದಾರೆ. ನಮ್ಮ ಸ್ಟ್ಯಾಂಡಿಂಗ್ ಫೈರ್ ಅಡ್ವೈಸರಿ ಕೌನ್ಸಿಲ್ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಒಂದು ಅಡ್ವೈಸರಿಯನ್ನು ಇಶ್ಯೂ ಮಾಡಿದ್ದಾರೆ. ಅದರ ಪ್ರಕಾರ ನಗರ ವ್ಯಾಪ್ತಿಯಲ್ಲಿ ಪ್ರತಿ 10 ಕಿಲೋಮೀಟರ್ಗೆ ಒಂದು ಅಗ್ನಿಶಾಮಕ ಠಾಣೆ ಇರಬೇಕಾಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ 50 ಕಿಲೋಮೀಟರ್ಗೆ ಚದುರ ಕಿಲೋಮೀಟರ್ಗೆ ಒಂದು ಠಾಣೆ ಇರಬೇಕು ಅಂತ ಹೇಳಿ ಅವರು ನಿಯಮಗಳನ್ನು ಮಾಡಿದ್ದಾರೆ. ಇಲ್ಲಿ ಬೆಳ್ಳಟ್ಟಿ ಗ್ರಾಮದಲ್ಲಿ ಏನು ಅವರು ಅಗ್ನಿಶಾಮಕ ಠಾಣೆ ಆಗಬೇಕು ಅಂತ ಕೇಳಿದ್ದಾರೆ. ಅಲ್ಲಿ ಕಳೆದ 5 ವರ್ಷದಿಂದ 21, 22, 23, 24, 25 66 ಅಗ್ನಿ ಕರೆಗಳು ಬಂದಿದ್ದಾವೆ. ಆಮೇಲೆ ರಕ್ಷಣಾ ಕರೆ ಅಂತ ಹೇಳಿ ಅದು 4 ಕರೆಗಳು ಬಂದಿದೆ. 2 ಮೃತಪಟ್ಟಿದ್ದಾರೆ. ಸುಮಾರು 89,75,000 ರೂಪಾಯಿಯಷ್ಟು ನಷ್ಟ ಆಗಿದೆ ಅಂತ ಹೇಳಿ. ಇದರ ಪ್ರಕಾರ ನೋಡಿದ್ರೆ ಶಿರಹಟ್ಟಿ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ಶಿರಹಟ್ಟಿನಲ್ಲಿ ಒಂದು ಅಗ್ನಿಶಾಮಕ ಠಾಣೆ ಇದೆ. 50 ಕಿಲೋಮೀಟರ್ ರೇಡಿಯಸ್ ಇರಬೇಕು ಅಂತ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಏನ್ ಹೇಳುತ್ತೆ. ಅದರ ಒಳಗಡೆನೆ 20 ಕಿಲೋಮೀಟರ್ಗೆ ಇದೆ. ಮುಂಡರ್ಗಿನಲ್ಲಿ 32 ಕಿಲೋಮೀಟರ್ನಲ್ಲಿದೆ. ಲಕ್ಷ್ಮೇಶ್ವರದಲ್ಲಿ 23 ಕಿಲೋಮೀಟರ್ನಲ್ಲಿದೆ. ಹಾವೇರಿ ಸ್ವಲ್ಪ ದೂರ ಆಗುತ್ತೆ, 54 ಕಿಲೋಮೀಟರ್ ಇದೆ. ಹೂವಿನಡಗಲಿ 39 ಕಿಲೋಮೀಟರ್. ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ, ಮುಂಡರ್ಗಿ
ಇವೆಲ್ಲ ನಮ್ಮ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಚೌಕಟ್ಟಿನಲ್ಲೇ ಬರುತ್ತೆ. ಆದ್ರಿಂದ ಒಂದು ಕಡೆ ಅಗ್ನಿ ಕರೆಗಳು ಕಡಿಮೆ ಇದೆ, ಇನ್ನೊಂದು ಕಡೆ ಡಿಸ್ಟೆನ್ಸ್ ಕೂಡ ಬಹಳ ಕಡಿಮೆ ಇರತಕ್ಕಂಥ ಡಿಸ್ಟೆನ್ಸ್ ನಲ್ಲಿ 3 ಅಗ್ನಿಶಾಮಕ ಠಾಣೆಗಳು ಈಗಾಗಲೇ ನಡೀತಾ ಇದಾವೆ. ಆದ್ರಿಂದ ಮತ್ತೊಂದು ಠಾಣೆಯನ್ನ ಬೆಳ್ಳಟ್ಟಿ ಗ್ರಾಮದಲ್ಲಿ ಕೊಡೋದಕ್ಕೆ ಈ ಒಂದು ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ನಲ್ಲಿ ಕೂಡ ಬರಲ್ಲ. ಜೊತೆಗೆ ಏನೋ ಒಂದು ಸ್ಪೆಷಲ್ ಕನ್ಸಿಡರೇಷನ್ ಅಲ್ಲಿ ತಗೊಳ್ಬೇಕು ಅಂತ ಅಂದ್ರೆ ಅಗ್ನಿಕರೆಗಳು ಕೂಡ ಅಷ್ಟೊಂದು ಬರೋದಿಲ್ಲ. ಹಾಗಾಗಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಮಾನ್ಯ ಸದಸ್ಯರಿಗೆ ತಿಳಿಸೋದಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ಮೂರ್ತಿ ಇಲ್ಲ ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಅಲ್ಲ, ನೀವು ಗಮನಿಸಲ್ದೆ ಉತ್ತರ ಅಲ್ಲ ಕೊಡ್ತೀರಾ? ಸಭಾಧ್ಯಕ್ಷರೇ, ಬೇರೆ ಅಲ್ಲ, ಈಗ ಅವ್ರು ಕೇಳಿದಂತ ಉತ್ತರಕ್ಕೆ ನಾನು ಅವ್ರು ಕೊಟ್ಟಿರುವಂತ ಉತ್ತರದಲ್ಲಿ ಮಾತಾಡ್ತಾ ಇದ್ದೀನಿ. ಏನಂತ ಸಚಿವರೇ, ತಾವು ಏನು ಈ ಕಿಲೋಮೀಟರ್ ಏನು SF/AC ಬಗ್ಗೆ ತಾವು ಏನು ಹೇಳಿದಿರಿ, ಸ್ಪಂದನಾ ಸಮಯವು ನಗರ ಪ್ರದೇಶದಲ್ಲಿ 5 ನಿಮಿಷ, ಅದರ ಕೆಳಗಿನ ಲೈನ್ ಒಂದಿಷ್ಟು ಓದಿ, ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ 20 ನಿಮಿಷ ಅಂತ ತಾವು ಕೊಡ್ತೀರಿ. ತಾವು ಹೇಳ್ತಾ ಇರೋದು 20-30 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದನ್ನ ನಾವು ನಗರ ಪ್ರದೇಶದಲ್ಲಿ ಇರುವಂತ ಇವು ಎರಡೂ ತಾವೇನು ಶಿರಟ್ಟಿ ಮತ್ತು ಲಕ್ಷ್ಮೇಶ್ವರದಲ್ಲಿದ್ದ ಅಗ್ನಿಶಾಮಕಗಳು ನಗರ ಪ್ರದೇಶದಲ್ಲಿದ್ದಾವೆ. ತಮಗೇನು 20 ಕಿಲೋಮೀಟರ್ ಕೊಟ್ಟಿರುವಂತ ಏನವರು ಕೊಟ್ಟಿದ್ದಾರೆ ಉತ್ತರ, ಅದು ನಾನು ಮೆನ್ಷನ್ ಮಾಡಿದಂತ ಊರಿನ ಬಗ್ಗೆ ಕೊಟ್ಟಿದ್ದಾರೆ. ತಾವು ಅರ್ಥ ಮಾಡ್ಕೊಳ್ಳಿ ಸಚಿವರೇ, ನಾನೇನು ಬೆಳ್ಳಟ್ಟಿ ಅಂತ ತಗೊಂಡಿದ್ದೀನಿ, ಬೆಳ್ಳಟ್ಟಿ ರೇಡಿಯಸ್ ಅನ್ನು ತೋರಿಸ್ತಾ ಇದ್ದಾರೆ. ಆದ್ರೆ ಸಿರಟ್ಟಿಯಿಂದ ಆ ಎಂಡಿಗೆ ಹೋದ್ರೆ 45-40 ಕಿಲೋಮೀಟರ್ ಆಗುತ್ತೆ ನನಗೆ, ಆ ಎಂಡ್ ನನ್ನ ಬಾರ್ಡರಿಗೆ. ಹಾಗಾಗಿ ಈ ನಮಗೆ ಈಗಿರುವಂತ ನಗರದಿಂದ ಸುಮಾರು 30-40 ಕಿಲೋಮೀಟರ್ ಹೋಗ್ಲಿಕ್ಕೆ ಏನು 20 ನಿಮಿಷದಲ್ಲಿ ಸಾಧ್ಯ ಆಗತ್ತ ನಮ್ದು ವೆಹಿಕಲ್ ಅನ್ನೋದು ಒಂದು. ಎರಡನೇದಾಗಿ ತಮಗೆ ನಾನು ವಿನಂತಿಯನ್ನು ಸಹಿತ ಮಾಡ್ಕೊಂಡಿದ್ದೀನಿ, ನಿಮ್ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ 6 ತಿಂಗಳದಿಂದ ನಾನೇ ಖುದ್ದಾಗಿ 2-3 ವಿಷಯದಲ್ಲಿ ತಮ್ಮ ಹತ್ರ ಚರ್ಚೆಯನ್ನ ಮಾಡಿದ್ದೆ. ಒಂದು, ಅಗ್ನಿಶಾಮಕ ದಳದ ಒಂದು ಬಿಲ್ಡಿಂಗ್ ಅನ್ನ ಆಲ್ರೆಡಿ ನೀವು ನೋಡಿ ಗಮನಿಸಲು ಚರ್ಚೆ ಆಗ್ತದ, ಎರಡು ಮಾತಾಡ್ಬೇಕಾ? ಕೇಳಿದ್ದೀರಿ, ಅವ್ರು ಉತ್ತರ ಕೊಟ್ಟು ಇನ್ನೇನಾಗ್ಬೇಕು ಹೇಳಿ, ಉತ್ತರ ಕೊಡ್ಲಿ ಸಭಾ, ಅದನ್ನ ಹೇಳಿ, ಅದನ್ನ ಹೇಳಿದ್ರೆ ಆಗ್ತದ? ಸಚಿವ ಉತ್ತರ ಕೊಡ್ಬೇಕಂತ ಹೇಳಿ ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ. ಅಧ್ಯಕ್ಷರೇ, ನಾವು ಒಂದು ಪಾಲಿಸಿ ಮಾಡಿಕೊಂಡಿದ್ದೇವೆ ರಾಜ್ಯದಲ್ಲಿ. ಯಾಕೆಂದ್ರೆ ಬಹಳ ಹೊಸದಾಗಿ ಸುಮಾರು ತಾಲೂಕುಗಳಾಗಬೇಕು. ಆ ತಾಲೂಕುಗಳಲ್ಲಿ ಒಂದು ಹೊಸ ಠಾಣೆ, ಅಗ್ನಿಶಾಮಕ ಠಾಣೆ ಮಾಡಲೇಬೇಕು ಅಂತ. ಪ್ರತಿಯೊಂದು ಹೊಸ ತಾಲೂಕಿನಲ್ಲಿ ಒಂದು ಅಗ್ನಿಶಾಮಕ ಠಾಣೆ ಮಾಡಲೇಬೇಕು ಅಂತೇಳಿ ಒಂದು ಹೊಸ ನಿಯಮವನ್ನ ಮಾಡ್ಕೊಂಡಿದ್ದೀವಿ ರಾಜ್ಯದಲ್ಲಿ. ಅದನ್ನ ನೋಡಿದ್ರೆ ಈಗ ನಮಗೆ ಬೆಳ್ಳಟ್ಟಿ ಗ್ರಾಮದಲ್ಲಿ ಅವರು ಡಿಸ್ಟೆನ್ಸ್ ಲೆಕ್ಕ ಹಾಕ್ತಾರೆ, ಆದ್ರೂ ನಿಮ್ದು 50 ಕಿಲೋಮೀಟರ್ಸ್ ಬರಲ್ಲ. ಈ ಎಂಡಿಂದ ಆ ಎಂಡಿಗೆ ಹೋಗ್ಬೇಕು ಅಂದ್ರೂ ಕೂಡ 50 ಕಿಲೋಮೀಟರ್ಸ್ ಬರೋದಿಲ್ಲ. 20 ಮಿನಿಟ್ಸ್ ಅಲ್ಲಿ ಅವರು ರೀಚ್ ಆಗ್ಬೇಕು ಅಂತ ನಿಯಮ ಇದೆ, 20 ಮಿನಿಟ್ಸ್ ಅಲ್ಲಿ ಆಗ್ತಾರೆ. ಅದು ಯಾಕೆಂದ್ರೆ ನಾವು ಆ ಮಾನದಂಡ ಇಟ್ಕೊಂಡು ಮಾಡದೆ ಹೋದ್ರೆ 100 ಅಗ್ನಿಶಾಮಕ ಠಾಣೆಗಳನ್ನ ನಾವು ಕೊಡಬೇಕಾಗ್ತದೆ. ಅದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಮುಂದೆ ನೋಡೋಣ. ನಿಮ್ಗೆ ಜನಸಂಖ್ಯೆ ಮತ್ತು ಇದೆಲ್ಲ ಆಯ್ತು, ಏನು ಅಗ್ನಿ ಕರೆಗಳು, ಫೈರ್ ಇದು ಕಾಲ್ಸ್ ಅಂತ ಏನ್ ಹೇಳ್ತಾರೆ, ಅವೆಲ್ಲ ಜಾಸ್ತಿ ಆದ್ರೆ ಖಂಡಿತವಾಗಿ ಮಾಡ್ಕೊಡ್ತೀವಿ. ಯಾಕಂದ್ರೆ ನೆಸೆಸಿಟಿ ಬೇಕಲ್ಲ, ಅಷ್ಟೊಂದು ಒಂದು ಠಾಣೆ ಮಾಡಬೇಕು ಅಂದ್ರೆ ಸುಮಾರು ಹಣ ಖರ್ಚಾಗತ್ತೆ. ಅದನ್ನ ನಾವು ಅದು ನೆಸೆಸಿಟಿ ಇದ್ರೆ ಮಾಡಬಹುದು. ನೆಸೆಸಿಟಿ ಇಲ್ಲಿ ಕಾಣ್ತಾ ಇಲ್ಲ. 66 ಕಾಲ್ 5 ವರ್ಷದಲ್ಲಿ 66 ಕಾಲ್ ಬಂದಿದೆ. ಅಲ್ಲ ಸಭಾಧ್ಯಕ್ಷರೇ, ಒಂದು ನಂಬರ್ ಆಫ್ ಕಾಲ್ಸ್ ಜಾಸ್ತಿ ಇದ್ರೆ ಅಥವಾ ಜನ ಜಾಸ್ತಿ ಸಭಾಧ್ಯಕ್ಷರೇ, ತಾವು ಮೆನ್ಷನ್ ಮಾಡ್ತೀರಿ, ನಮ್ಮಲ್ಲಿ 25-30 ಜನದ್ದು ಮೆಕ್ಕೆಜೋಳ ಒಂದ್ ಕಡೆ ಇಟ್ಟಿದ್ದನ್ನ ಸುಟ್ಟೋಯ್ತು. ತಮ್ಮ ಲೆಕ್ಕಕ್ಕೆ ಒಂದು ಇನ್ಸಿಡೆಂಟ್ಗೆ ಬರೋದಿಲ್ಲ. ಒಂದು ಸಿಸ್ಟಮ್ ಇದೆ ನಮ್ಮನೆಯವರು. ಅವರು ಏನ್ ಹೇಳಿದ್ದಾರೆ, ಈ ರಾಜ್ಯದಲ್ಲಿ ಒಂದು ಪಾಲಿಸಿ ಇದೆ, ಯಾವುದೇ ಸರ್ಕಾರ ಬರಲಿ ಒಂದು ಪಾಲಿಸಿ ಇದೆ. ಪಾಲಿಸಿ ಒಂದು ಜಿಲ್ಲಾ ಮಟ್ಟದ ಫೈರ್ ಸ್ಟೇಷನ್, ತಾಲೂಕು ಮಟ್ಟದ ಫೈರ್ ಸ್ಟೇಷನ್ ಅಂತ ಇರುವಂತದ್ದು ಆ ಪಾಲಿಸಿ ಪ್ರಕಾರ. ಈ ಒಂದು ಸಂಬಂಧ ಬಿಟ್ಟು ಬೇರೆ ನಿಮ್ಗೆ ಏನೋ ಕೊಡ್ಬೇಕು, ಅವರ ಕೆಚ್ಚರಿ ಕೂತ್ಕೊಂಡು ಅದನ್ನು ಕ್ಲಿಯರ್ ಮಾಡಿ ಕೆಲಸ ಮಾಡಿ. ನೀವು 1 ಗಂಟೆ ಮಾತಾಡೋದು ಕೂಡ ನಿಮ್ಗೆ ಇಲ್ಲಿ ಸ್ಯಾಂಕ್ಷನ್ ಆಗ್ಲಿಕ್ಕೆ ಸಾಧ್ಯ ಹೋಗುದಿಲ್ಲ. ಮತ್ತೆ ಅಲ್ಲಿ 4 ಮೂಟೆ ಹೋಗಿದೆ, ಇಲ್ಲಿ ಮೂಟೆ ಹೋಗಿದೆ ಅಂತೇಳಿ ನಗರದಿಂದ ಅರ್ಥ ಆಯ್ತು. ನಮ್ಗೆ ಅರ್ಧ ಶಾಸಕರಾಗಿ ನಿಮ್ಮ ಒಂದು ಆಶೆ ಕನಸು ಅರ್ಥ ಆಗ್ತದೆ. ನಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ವಿನಂತಿ ಮಾಡ್ಕೊತಾ ಇದ್ದೀನಿ, 20 ನಿಮಿಷದಲ್ಲಿ ಹೋಗಕ್ ಆಗತ್ತಾ? 45 ಕಿಲೋಮೀಟರ್ ನೋಡೋಣ, GPS ಆಗಿ ನೋಡ್ತೇನೆ. ಟಿ ರಘುಮೂರ್ತಿ ಅವರೇ, ಇಲ್ಲ ಟಿ ರಘುಮೂರ್ತಿ
ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಕಂದಾಯ ಸಚಿವರಲ್ಲಿ ಚಿತ್ರದುರ್ಗ ಜಿಲ್ಲೆಯ 6 ತಾಲೂಕುಗಳಲ್ಲಿ ಬರ ಪರಿಹಾರದ ದುರುಪಯೋಗ ಆಗಿದೆ ಸುಮಾರು 48 ಕೋಟಿ ಅಂತ ಒಂದು, ಇನ್ನೊಂದು ಚಳ್ಳಕೆರೆ ತಾಲೂಕಲ್ಲಿ ಇನ್ಸೂರೆನ್ಸ್ ಕಂಪನಿಯವರಿಂದ ಮತ್ತು ಅಧಿಕಾರಿಗಳಿಂದ 83 ಲಕ್ಷ ದುರುಪಯೋಗ ಆಗಿದೆ ಅಂತ ಹೇಳಿ ಇದು 22-23ನೇ ಸಾಲಿಂದು ಇದುವರೆಗೂ ಕ್ರಮ ಆಗಿಲ್ಲ. ಅದರ ಬಗ್ಗೆ ನಾನು ಕಂದಾಯ ಸಚಿವರಲ್ಲಿ ಗಮನ ಸೆಳೆದಿದ್ದೆ. ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ರಘುಮೂರ್ತಿಯವರ ಒಂದು ದೂರಿದ ಆಧಾರದ ಮೇಲೆ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮಾರ್ಗಸೂಚಿಯನ್ನು ಉಲ್ಲಂಘಿಸಿದಂತ ಯೂನಿವರ್ಸಲ್ ಸ್ಯಾಂಪೋ ಜನರಲ್ ಇನ್ಶೂರೆನ್ಸ್ ವಿಮಾ ಸಂಸ್ಥೆಯ ಮೇಲೆ ನಾವು 21/12/2023ರಂದು ಚಳ್ಳಕೆರೆ ತಾಲೂಕಿನ ತಳಕು ಉಪವಿಭಾಗ ಪರಶುರಾಂಪುರ ಆರಕ್ಷಕ ಠಾಣೆಯಲ್ಲಿ ನಾವು FIR ಅನ್ನು ನಾವು ಮಾಡಿಸಿದ್ದೇವೆ. ಅದಾದ್ಮೇಲೆ 22/1/2024ರಲ್ಲಿ ಈ ಸಂಸ್ಥೆ ಏನಿದೆ ವಿಮಾ ಕಂಪನಿ USGIC ಅವರು ಹೋಗಿ ಸ್ಟೇ ಅನ್ನ ತಂದಿದ್ದಾರೆ. ಅದು ಮಾನ್ಯ ಶಾಸಕರ ಗಮನಕ್ಕೆ ಕೂಡ ಇದೆ. ಮತ್ತೆ 11/6/2026ರಲ್ಲೂ ಈ ಸ್ಟೇ ಅನ್ನ ವೆಕೇಟ್ ಮಾಡಲಿಕ್ಕೆ ಈಗಾಗಲೇ ನಾವು ಪಿಟಿಷನ್ ಅನ್ನು ಕೂಡ ನಾವು ಮಾಡಿದ್ದೇವೆ ಅಧ್ಯಕ್ಷರೇ. ಮತ್ತೆ ಮೊನ್ನೆ ಕೂಡ ಮಾನ್ಯ ಶಾಸಕರ ಒತ್ತಡದ ಮೇರೆಗೆ ಇದನ್ನ ತುರ್ತಾಗಿ ಮಾಡಬೇಕು ಅಂದ್ಬಿಟ್ಟು AG ಅವ್ರ ಜೊತೆನೂ ಸಮಾಲೋಚನೆ ನಡೆಸಿಬಿಟ್ಟು ಪ್ಯಾರಾವೈಸ್ ರಿಮಾರ್ಕ್ಸ್ ಅನ್ನು ಈಗಾಗಲೇ ಕೋರ್ಟಿಗೆ ನಾವು ಸಲ್ಲಿಸಿದ್ದೇವೆ ಅಧ್ಯಕ್ಷರೇ. ಈ ಸದರಿ ಪ್ರಕರಣ ಈ ವಿಚಾರ ಹಂತದಲ್ಲಿದೆ. ಇದನ್ನ ಎಕ್ಸ್ಪೆಡೈಟ್ ನಾವು ಲೀಗಲ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತನಾಡ್ಕೊಂಡು ಮಾಡಿಸ್ತೀವಿ ಅಧ್ಯಕ್ಷರೇ. ಓಕೆ, ಇದು ಒಂದು ವಿಷಯ. ನೀವು ಲಾಸ್ಟ್ಗೆ ಬಂದ್ರೆ ಸರ್, ಎರಡನೇ ವಿಷಯಕ್ಕೆ ಇದು ಇನ್ಸೂರೆನ್ಸ್ ಅವರು ಇದೆಲ್ಲ ಮಾಡ್ಬಿಡೋದು ಸ್ಟೇ ತಗೊಳ್ಳೋದಾದ್ರೆ ಇದು ಯಾವ ರೀತಿಯಾಗಿ ಅಂತ ಅದಕ್ಕೋಸ್ಕರ ಇದು 22-23ನೇ ಸಾಲಿಂದು ಇದ್ರ ಬಗ್ಗೆ ಬಹಳಷ್ಟು ಗಂಭೀರವಾಗಿ ತಗೊಂಡು ಇದನ್ನ ಸಾಲ್ವ್ ಮಾಡಬೇಕು. ಇನ್ನೊಂದು 48 ಕೋಟಿದು 6 ತಾಲೂಕ್ದು ಇದು 42,958 ರೈತರಿಗೆ 201 ಜನ VAಗಳು 6 ಜನ ತಹಸೀಲ್ದಾರರು ಎಲ್ಲ ಸೇರಿ ಸುಮಾರು 48 ಕೋಟಿ ಅವ್ಯವಹಾರ ಆಗಿರೋದು. ಇದನ್ನ ನಾನು ಲಾಸ್ಟ್ ಇಯರ್ ನಾನು ಗಮನ ಸೆಳೆದೆ, ಕಂದಾಯ ಸಚಿವರು ಉತ್ತರ ಕೊಟ್ಟಿದ್ರು. ಆದ್ರೆ ಇದೇನಾಗಿದೆ 3 ವರ್ಷ ಆದ್ರೂ ಕೂಡ ಇದೇ ಬರೀ ಇನ್ನು ಹಂತದಲ್ಲಿ ಇದೆಲ್ಲ ಡೀಟೇಲ್ ಆಗಿ ನೋಡಿದಾಗ ಇನ್ನು ಬೇರೆ ಬೇರೆ ಹಂತದಲ್ಲೇ ಎಲ್ಲ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿ ವರ್ಷನೂ ನಮ್ಮ ಚಿತ್ರದುರ್ಗ ಜಿಲ್ಲೆ ಏನ್ ನಮ್ದು ಇವಾಗ ಯಾವತ್ತು ಬರಗಾಲದ ಜಿಲ್ಲೆ. ಯಾಕಂದ್ರೆ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತೆ ಇಡೀ ಭಾರತ ದೇಶದಲ್ಲೇ 16 ಜಿಲ್ಲೆಗಳಲ್ಲಿ ಬಹಳಷ್ಟು ಬಾರಿ ಬರಗಾಲಕ್ಕೆ ತುತ್ತಾಗಂತದ್ದು ನಮ್ಮ ಚಿತ್ರದುರ್ಗ ಜಿಲ್ಲೆ. ಪ್ರತಿ ವರ್ಷನೂ ಈ ಪ್ರೋಸೆಸ್ ನಡೆದಿದೆ. 3 ವರ್ಷ 3.5 ವರ್ಷ 4 ವರ್ಷ ಆದ್ರೂ ಏನೂ ಆಗಿಲ್ಲ ಅಂದ್ರೆ ಅಲ್ಲಿ ಮುಂದೆ ಇದೇ ಕೆಲಸ ನಡೆದಿರ್ತದೆ. ಅದಕ್ಕೋಸ್ಕರ ಈಗ ಕಂದಾಯ ಸಚಿವರು ಇಲ್ಲ, ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಉತ್ತರ ಕೊಡ್ತಾರೆ. ನಾನು ಆದ್ರೆ ನಿಮ್ಮ ಮುಖಾಂತರ ನನ್ನ ಸರ್ಕಾರಕ್ಕೆ ಕಂದಾಯ ಸಚಿವರಿಗೆ ತಿಳಿಸೋದು ಇಷ್ಟೇನೆ, ಇವ್ರ ಮೇಲೆ ಏನೋ ಆಕ್ಷನ್ ಆಗಿಲ್ಲ ಅಂದ್ರೆ ಇದು ಮುಂದೆ ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇರ್ತದೆ ಸಭಾಧ್ಯಕ್ಷರೇ. ಅದಕ್ಕೋಸ್ಕರ ಇದನ್ನ ಗಂಭೀರವಾಗಿ ತಗೊಂಡು ಕಾಲಮಿತಿಯೊಳಗೆ ಇದು ಅವ್ರಿಗೆ ಯಾರು ತಪ್ಪಿತಸ್ಥರಿದ್ದಾರೆ, ಅಧಿಕಾರಿಗಳಿರ್ಬೋದು, ಬೇರೆ ಯಾರೆಲ್ಲ ಇದ್ದಾರೆ ಅಲ್ಲಿ ರೈತರು ಅಲ್ದಿದ್ದಂತವ್ರು, ಅರ್ಹರಿಲ್ದಂತ ಫಲಾನುಭವಿಗಳು, ಯಾಕಂದ್ರೆ ಅವ್ರಿಗೆಲ್ಲ ನಾವು ನ್ಯಾಯ ಕೊಡ್ಬೇಕು. ಯಾರು ಅರ್ಹರಿದ್ದಾರೆ ಅವ್ರ ದುಡ್ಡು ಬೇರೆಯವ್ರಿಗೆಲ್ಲ ಆಗಿದೆ. ಅದಕ್ಕೋಸ್ಕರ ಇದನ್ನ ಗಂಭೀರವಾಗಿ ತಗೊಂಡು ಬೇಗ ಕಾಲಮಿತಿಯೊಳಗೆ ಮಾಡ್ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿ. ಮಾನ್ಯ ಅಧ್ಯಕ್ಷರೇ, ಖಂಡಿತವಾಗೂ ಇದನ್ನ ಅವರ ಏನು ಭಾವನೆ ಇದೆ ಅದನ್ನ ಹಿಂದೆ ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದ್ ಅರ್ಧ ಗಂಟೆ ಕೂಡ ಅವರು ಇದು ಚರ್ಚೆ ಮಾಡಿದಾಗ ನಾನು ಕೂಡ ಸದನದಲ್ಲಿ ಇದ್ದೆ. ಸೊ ಇದು ಬಹಳ ಗಂಭೀರವಾಗಿ ಸರ್ಕಾರ ಪರಿಗಣಿಸ್ತಾ ಇದೆ. ನಾವು ಹೇಳ್ದಂಗೆ ಇಲಾಖೆ ವತಿಯಿಂದ AG ಅವರ ಜೊತೆ ಪರ್ಸನಲ್ ಟಚ್ ಆಗಿ ಇದು ಸ್ಟೇ ನ ವೆಕೇಟ್ ಮಾಡಿಸೋ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೇವೆ. ಒಂದನೇದು. ಎರಡನೇದು, ಯಾರೇ ಅಧಿಕಾರಿಗಳು ಇದರಲ್ಲಿ ಶಾಮೀಲ್ ಇದ್ರು ಕೂಡ, VAಗಳಿರ್ಬೋದು, ತಹಸೀಲ್ದಾರ್ ಇರ್ಬೋದು, ಯಾರಿದ್ರು ಕೂಡ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಇರ್ಬೋದು, ಯಾರಿದ್ರು ಕೂಡ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋದು ನಾವು ಆದ್ಯ ಕರ್ತವ್ಯ ಆಗ್ತದೆ. ರೈತರ ಜೀವನ ಜೊತೆ ಯಾರು ಚೆಲ್ಲಾಟ ಆಡ್ತಾರೆ ಅಂತವರಿಗೆ ನಮ್ಮ ಸರ್ಕಾರ ಯಾವುದೇ ರೀತಿಯಾದಂತ ಬೆಂಬಲ ಕೊಡೋದಿಲ್ಲ. ಅದಕ್ಕೆ ವಿಲ್ ಡೀಲ್ ವಿತ್ ಇಟ್ ವಿತ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಅಂಡ್ ಸ್ಟ್ರಿಕ್ಟ್ಲಿ ಆಸ್ ವೆಲ್. ಪರ್ಸನಲ್ ಆಗಿ ನಾನು ಕೂಡ AG ಅವರಿಗೆ ವಿಚಾರವನ್ನ ವೈಯಕ್ತಿಕವಾಗಿ ನಾನು ಮಾತನಾಡ್ತೀನಿ ಮಾನ್ಯ ಶಾಸಕ. HK ಸುರೇಶ್ ಇಲ್ಲ, BR ಪಾಟೀಲ್, ಬಸನಗೌಡ ತುರ್ವಿಹಾರ್,
ಬಂದಿದೆ. ನಾಳೆ ಮಾನ್ಯ ಮಂತ್ರಿಗಳು ಇಲ್ಲ PWD ಮಂತ್ರಿ ನಾಳೆ ಬರ್ತಾರಂತದ್ದು. ಸರಿ. PW ಮಂತ್ರಿ ತಗೊಂತಾರ ಮಾತಾಡ್ತಾರಂತೆ. ಬಸನಗೌಡ ತೋರ್ಬಿಯ ಇಲ್ಲ. ಶರಣಗೌಡ ಕಂದಕೂರ್. ಮಾನ್ಯ ಅಧ್ಯಕ್ಷರೇ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ. ಈಗಾಗಲೇ ಈಗ ಉತ್ತರ ಬಂದಿದೆ ಅಧ್ಯಕ್ಷರೇ. ಮಾನ್ಯ ಸಚಿವರಲ್ಲಿ ಬಹಳ ಸಮಸ್ಯೆಗಳ ಪಟ್ಟಿಯನ್ನ ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಸರ್, ಮೊದಲನೇದಾಗಿ ನಮ್ಮಲ್ಲಿ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಯಾವ ಒಂದು ಆರೋ ಪ್ಲಾಂಟ್ಗೂ ಏನಪ್ಪಂತಂದ್ರೆ ನಮ್ಗ ರಿಪೇರಿಗೆ ದುಡ್ಡು ಕೊಡ್ಲಾರ್ದಂತ ಪರಿಸ್ಥಿತಿಗೆ ನಾವು ಇರ್ತಕ್ಕಂಥದ್ದು ಒಂದು ಭಾಗ. ಎರಡನೇ ಭಾಗ, ಹಿಂದೆ ನಮ್ಮ ತಂದೆಯವರು ಶಾಸಕರಾಗಿ ಇರುವಾಗ ಇರತಕ್ಕಂತ 1,13,00,000 ಬೋರ್ವೆಲ್ ಬಿಲ್ಗಳು ಸಹ ನಮಗೆ ಆಗಿಲ್ಲ. ಮತ್ತೆ ಇಡೀ ಜಿಲ್ಲೆಯಲ್ಲಿ ಒಟ್ಟು 9 ಕೋಟಿ ರೂಪಾಯಿ ಆರೋ ಪ್ಲಾಂಟ್ ರಿಪೇರಿಗೆ ಬೇಕಾಗಿದೆ. ಅದರಲ್ಲಿ ಹೆಚ್ಚು ಕಡಿಮೆ 2-2.5 ಕೋಟಿ ರೂಪಾಯಿ ಗುರುಮಿಟ್ಕಲ್ ಮತಕ್ಷೇತ್ರದ ಆರೋ ಪ್ಲಾಂಟ್ ರಿಪೇರಿಗೆ ದುಡ್ಡು ಬೇಕಾಗಿದೆ. ನಾನು ಅನೇಕ ಸಲ ಜಿಲ್ಲಾ ಪಂಚಾಯತಿ CS ಮತ್ತೆ ಇಲಾಖಾ ಮುಖಾಂತರ ಮಾನ್ಯ ಕಮಿಷನರ್ RWS ದವರಿಗೆ ಸುಮಾರು ಒಂದು 20-25 ಲೆಟರ್ ಏನಪ್ಪಂದ್ರೆ ಇಲಾಖಾದವರಿಗೆ ಬಂದಿರತಕ್ಕಂಥದ್ದಿದೆ. ನಾನು ಒಂದನ್ನ ಸಚಿವರಿಗೆ, ಯಾಕಂದ್ರೆ ನಮ್ಮ ಭಾಗದಾಗ ಇಂಥ ಇಲಾಖೆ ಸಚಿವರು ಬಹಳ ವರ್ಷಗಳಾದ್ಮೇಲೆ ಬಂದಿರತಕ್ಕಂಥದ್ದಿದೆ. ಅದರಲ್ಲಿ ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರು ಅದರಲ್ಲಿ ಗುರುಮಿಟ್ಕಲ್ಗೆ ನಮ್ಗ ನೀರಿಂದು ಸಮಸ್ಯೆ ಕೇಳ್ತಕ್ಕಂತ ಪರಿಸ್ಥಿತಿಯನ್ನ ಬಂದಿರತಕ್ಕಂಥದ್ದು ಖೇದಕರ. ಮಾನ್ಯ ಸಚಿವರು ಒಂದು ಸಲ, ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಸಚಿವರು ನಮ್ಮ ಜಿಲ್ಲೆಗೆ ಬಂದಿಲ್ಲ, ಬಂದ್ರೆ ಸ್ವಲ್ಪ ತಾವು ಬಂದು ಏನಪ್ಪದ್ರಲ್ಲಿ ವಾಸ್ತವಾಂಶ ಏನಿದೆ ಅಂತ ತಿಳ್ಕೊಂಡ್ರೆ, ಯಾಕಂದ್ರೆ ನೀವು ಮಾತ್ರ ಪರಿಹಾರ ಕೊಡ್ಲಕ್ಕ ಸಾಧ್ಯ. ಯಾಕಂದ್ರೆ ನಮ್ಮಲ್ಲಿ ಆರೋ ಪ್ಲಾಂಟ್ ಕುಡಿಯಕ್ ನೀರಿಲ್ಲ ಅಂತಂದಾಗ ನಾವು ಪ್ರತಿ ಸಲ ಗ್ರಾಮಕ್ಕೆ ಹೋದಾಗ ಜನ ಯುವಕರು ಕೇಳ್ತಕ್ಕಂಥದ್ದಿದೆ, ನಮ್ಗೆ ಆರೋ ಪ್ಲಾಂಟ್ ಇಲ್ಲ, ನೀವು ಆರೋ ಪ್ಲಾಂಟ್ ಇಲ್ಲಾದ್ರೆ ಶಾಸಕರಾಗಿ ಏನ್ ಕೆಲಸ ಮಾಡ್ತೀರಿ ಅಂತ ತಿಳ್ಕೊಂಡು ಜನ ನಮ್ಗೆ ಕೇಳೋ ಪ್ರಶ್ನೆದಾಗ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ಲಾರ್ದಂತ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಮತ್ತೆ ಬೋರ್ವೆಲ್ಗಳಿಗೆ ಬ್ಯಾಸಿಗೆ ಕಾಲದಾಗ ನಂಬಲ್ಲಿ ಯಾದಗಿರಿ ಕಲಬುರಗಿದಾಗ ಯಾವ ಪರಿಸ್ಥಿತಿ ಅಂತ ನಮ್ಕಿನ ಹೆಚ್ಚಾಗಿ ಇಲಾಖಾ ಸಚಿವರಿಗೆ ಗೊತ್ತಿರತಕ್ಕಂಥದ್ದಿದೆ. ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಕೇಳ್ತಕ್ಕಂಥದ್ದಿಷ್ಟೇ, ಯಾದಗಿರಿ ಜಿಲ್ಲೆ ಇರ್ಬೋದು, ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಎಲ್ಲ ಆರೋ ಪ್ಲಾಂಟ್ಗಳಿಗೆ ದುಡ್ಡನ್ನ ಕೊಡಬೇಕು ಒಂದು. ಮತ್ತು ಹಿಂದೆ ಹಾಕಿರ್ತಕ್ಕಂಥ ಬೋರ್ವೆಲ್ ಯಾರು ಹಾಕಿದ್ದಾರೆ ಏಜೆನ್ಸಿದವ್ರು, ಅವ್ನು ನನಗೆ ವಾಟ್ಸ್ಆಪ್ ಮೆಸೇಜ್ ಮಾಡ್ತಾನೆ, ನೀನ್ ಬಿಲ್ ಮಾಡಿಸ್ತಿದೆ, ಎಣ್ಣೆ ಕೂಡಲೇ ನಿನ್ನ ಹೆಸರಲ್ಲಿ ಅಂತ ತಿಳ್ಕೊಂಡು. ಬಹಳ ವಿಶೇಷವಾಗಿ ಈಗಾಗಲೇ ನಾನು ಇಲಾಖಾ ಅಧಿಕಾರಿಗಳ ಗಮನಕ್ಕೆ ತಂದಿರತಕ್ಕಂಥದ್ದಿದೆ. ಸಚಿವರು ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಇದನ್ನೆಲ್ಲ ಪರಿಹಾರ ಮಾಡ್ತಾರೆಂಬ ವಿಶ್ವಾಸದಲ್ಲಿ ನಾನಿದ್ದೀನಿ. ಆಯ್ತು ಉತ್ತರ ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಹಿಂದಿನ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ನಾನು ಬಹಳ ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಈ ಆರೋ ಪ್ಲಾಂಟ್ ವಿಚಾರದಲ್ಲಿ ಇನ್ನೂ ಕೂಡ ಸಮರ್ಪಕವಾದಂತ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ ಅಧ್ಯಕ್ಷರೇ, ಕೆಲವು ಸಂದರ್ಭದಲ್ಲಿ ಯಾರೋ ಕಂಪನಿಗಳು ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ ಅಂದ್ಬಿಟ್ಟು ಮಾಡಿಬಿಡ್ತಾರೆ, ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇನ್ನ ಕೆಲವು ಸಂದರ್ಭದಲ್ಲಿ ಸರ್ಕಾರನೇ ಮಾಡ್ತವೆ, ಇನ್ನ ಕೆಲವು ಸಂದರ್ಭದಲ್ಲಿ ಸೊಸೈಟಿಗಳು ಮಾಡ್ಕೋತವೆ, ಅಥವಾ ಯಾರಾದ್ರೂ ಊರ್ ಮುಖ್ಯಸ್ಥರು ಇಲ್ಲ ಅವ್ರ ತಂದೆ ಅವರ ಕುಟುಂಬದವರ ಒಂದು ಯಾವುದೋ ಹುಟ್ಟುಹಬ್ಬ ಆಚರಣೆಗಂತ ಡೊನೇಟ್ ಮಾಡಿಬಿಟ್ಟಿರ್ತಾರೆ. ಯಾವುದೇ ಒಂದು ರೀತಿಯಾದಂತ ದೂರದೃಷ್ಟಿ ಇರಲಾರ್ದೆ ನಾವು ಒಂದು ಪ್ರವೃತ್ತಿ ಬೆಳೆಸ್ಕೊಂಡ್ ಬಿಟ್ಟಿದೀವಿ ಅಧ್ಯಕ್ಷರೇ ಆರೋ ಪ್ಲಾಂಟ್ಗಳು. ಅದಕ್ಕೆ ಮೇಂಟೆನೆನ್ಸಿಗೆ ಅವಶ್ಯಕತೆ ಇರುವಂತ ಸಾಮಗ್ರಿಗಳು ಬಹಳ ಅದ್ರ ಬಗ್ಗೆ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಬಗ್ಗೆ ಯಾರು ಯೋಚನೆ ಮಾಡಿರಲಿಲ್ಲ. ಕಳೆದ 1.5 ವರ್ಷದಿಂದ ಕೂಡ ನಾವು 2 ವರ್ಷದಿಂದ ಕೂಡ ನಾನು ಎಲ್ಲ ಆರೋ ಪ್ಲಾಂಟ್ ಮ್ಯಾನುಫ್ಯಾಕ್ಚರರ್ಸ್ಗೆ, ಆರೋ ಪ್ಲಾಂಟ್ ಬಾಟ್ಲಿಂಗ್ ಇದು ಯಾರು ನಿಮ್ಮ ಮಿನರಲ್ ವಾಟರ್ ಬಾಟ್ಲಿಂಗ್ ಏಜೆಂಟ್ಸ್ ಯಾರಿರ್ತಾರೆ ಅವರಿಗೆಲ್ಲರಿಗೂ ಖರ್ಚು ಮಾತಾಡಿದ್ರು ಕೂಡ ಅವರು ಬರೇ ಅವರ ಪ್ರಾಡಕ್ಟ್ ಅನ್ನ ಮಾರ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅಧ್ಯಕ್ಷರೇ, ಆದ್ರೆ ಅದು ಮೇಂಟೈನ್ ಮಾಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಅವರು ಕೇಳಿದಂತ ಪ್ರಶ್ನೆ ಬಹಳ ಸೂಕ್ತವಾಗಿದೆ. ಇದು ಇಡೀ ರಾಜ್ಯದಲ್ಲಿದೆ, ಮತ್ತೆ ನಮ್ಮ ಭಾಗದಲ್ಲಂತೂ ವಿಶೇಷವಾಗಿ ಇದು ಕಾಳಜಿ ವಹಿಸಿ ಮಾಡಬೇಕಾಗ್ತದೆ. ಮಾನ್ಯ ಶಾಸಕರಲ್ಲಿ ಮತ್ತೆ ಸದನಕ್ಕೆ ನನ್ನ ಮನವಿ ಏನಿದೆ ಅಧ್ಯಕ್ಷ, ಇದಕ್ಕೆ ಒಂದು ನೀಲಿ ನಕ್ಷೆಯನ್ನ ನಾವು ಹಾಕ್ತಾ ಇದ್ದೀವಿ. ಮೊನ್ನೆ ಒಂದು ನೀರಿಗೋಸ್ಕರ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಕೂಡ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಅದರಲ್ಲೂ ಕೂಡ ಇದನ್ನ ತಗೊಂಡಿದ್ದೀವಿ ಯುವ ಶಾಸಕರೇ. ಇವರ ಆಕ್ಷನ್ ಪ್ಲಾನ್ ಸುಮಾರು 124 ಲಕ್ಷದ್ದು
ಬಂದಿದೆ. ಅದಕ್ಕೆ ಒಂದು ಎಕ್ಸ್ಟರ್ನಲ್ ಏಡೆಡ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಕೂಡ ಚಿಂತನೆ ನಡೆದಿದೆ. ಆ ರೂಪ ರೇಷೆಗಳನ್ನ ಹಾಕ ತಕ್ಷಣ ಮಾನ್ಯ ಶಾಸಕರ ಗಮನಕ್ಕೆ ತರ್ತೀನಿ. ಅದು ಹೊರತುಪಡಿಸಿ ಹಿಂದಿನ ವರ್ಷ 9ನೇ ತಿಂಗಳಿಗೆ 3,000 ಪ್ರತಿ ತಿಂಗಳು ಇದಕ್ಕೋಸ್ಕರ ಮೇಂಟೆನೆನ್ಸ್ಗೋಸ್ಕರನೇ ಪಂಚಾಯತ್ ನಲ್ಲಿ ಹಣ ಮೀಸಲಿಡಬೇಕಂತಾನು ಕೂಡ ಆದೇಶವನ್ನು ಮಾಡಿದಾಗ ಸುಮಾರು 56.54 ಲಕ್ಷ ಈಗಾಗಲೇ ಇದರ ಆರೋ ಪ್ಲಾಂಟ್ ಮೇಂಟೆನೆನ್ಸ್ಗೆ ಯಾದಗಿರಿ ಡಿಸ್ಟ್ರಿಕ್ಟಿಗೆ ಬಂದಿದೆ. ಗುರ್ಮೆಟ್ಕಲ್ಲಲ್ಲಿ ಕೂಡ ಏನು ಆರೋ ಪ್ಲಾಂಟ್ಸ್ ಕೆಲಸ ಇಲ್ಲ, ಅದು ಸುಮಾರು 200ಕ್ಕಿಂತ ಹೆಚ್ಚಿದೆ ಅಧ್ಯಕ್ಷರೇ. ಟೆಂಪರರಿಲಿ ನಮ್ಮ ಯಾದಗಿರಿನಲ್ಲಿ ಕೆಲಸ ಮಾಡ್ತಾ ಇರೋದು. ಅದನ್ನ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಇದು ಎಕ್ಸ್ಟರ್ನಲ್ ಏಡೆಡ್ ಪ್ರಾಜೆಕ್ಟ್ ನಲ್ಲಿ ಹಾಕ್ಬೋದಾ ಅಂತ ನೋಡ್ಬಿಟ್ಟು ಅವ್ರಿಗೆ ತಿಳಿಸ್ತೀನಿ. ಮತ್ತೆ ವಿಶೇಷವಾಗಿ ಅವರ ಎರಡನೇ ಪ್ರಶ್ನೆ ಇರೋದು ಅವರು ಏನು ಹಿಂದಿನ ವರ್ಷ ಏನು ಬೋರ್ವೆಲ್ ಗಳನ್ನ ಕೊರೆಸಿದ್ದಾರೆ ಅದ್ರದ್ದು ಇನ್ನ ಬಿಲ್ ಪಾವತಿ ಆಗಿಲ್ಲ ಅಂತ. ನಮಗೆ ಪ್ರಪೋಸಲ್ ಬಂದಿದ್ದೆ ಮಿಡ್ ಡಿಸೆಂಬರ್ ಬಂದಿದೆ ಶರಣಗೌಡ್ರೆ. ಸೊ ಅದನ್ನ ಪರಿಶೀಲನೆ ಹಂತದಲ್ಲಿದೆ. ಸುಮಾರು 160 ಲಕ್ಷ ಯಾದಗಿರಿದು ಪೆಂಡಿಂಗ್ ಇದೆ ಅಧ್ಯಕ್ಷರೇ. ಅದು ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ವಿ ವಿಲ್ ರಿಲೀಸ್ ದ ಅಮೌಂಟ್ ಇಫ್ ಇಟ್ ಇಸ್ ಎಲ್ಲ ಕ್ರೈಟೀರಿಯಾನ ಫುಲ್ಫಿಲ್ ಆಗ್ತಾ ಇದ್ರೆ, ಮಾನದಂಡಗಳು ಫುಲ್ಫಿಲ್ ಆಗ್ತಾ ಇದ್ರೆ ಮಾಡ್ತಾ ಇದೀವಿ, ಅದು ಮಾಡಿಸ್ತೀನಿ ಅಧ್ಯಕ್ಷರೇ. ಬಟ್ ಆರೋ ಪ್ಲಾಂಟ್ಸ್ ವಿಚಾರವಾಗಿ ಒಂದು ನೀಲಿ ನಕ್ಷೆ ಬೇಕಾಗಿದೆ. ಎಲ್ಲ ಸದನದವರಿಗೆ ನಾನು ಕೇಳ್ತಾ ಇದ್ದೀನಿ, ಇದು ಹಿಂದೆನೂ ಕೇಳಿದ್ದೆ ಅಧ್ಯಕ್ಷರೇ, 6 ತಿಂಗಳು ಟೈಮ್ ಕೊಡಿ, ನಾನು ಮಾಡಿಸ್ತೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ. ಬಟ್ ಹೋಪ್ಫುಲಿ ಈ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ಇದಕ್ಕೋಸ್ಕರ ಒಂದು ವಿಶೇಷವಾದಂತ ಯಾವ್ದಾದ್ರು ಯೋಜನೆ ಮಾಡಬಹುದು ಅಂತ ಕೂಡ ನಾನು ಪರಿಶೀಲನೆ ಮಾಡ್ತೀನಿ. ಇಲ್ಲ, ಖಂಡಿತವಾಗಿ ಅಧ್ಯಕ್ಷರೇ, ಇಟ್ಸ್ ಮೈ ಡ್ಯೂಟಿ. ಬಟ್ ಏನಾಗ್ತಾ ಇದೆ, ಇದೆಲ್ಲಾನು ಖಾಸಗಿ ವಲಯದಲ್ಲಿ ಇರೋದ್ರಿಂದ ಸ್ವಲ್ಪ ಅವ್ರ ಮೇಲೆ ನಾವು ಹೆಚ್ಚು ಭಾರ ಹಾಕ್ಬೇಕಾಗ್ತದೆ, ಅದಕ್ಕೆ ದುಡ್ಡು ಬೇಕಾಗ್ತದೆ. ಆಮೇಲೆ ಇವರೆಲ್ಲರೂ ಎಕ್ಸ್ಪೆನ್ಸಿವ್ ಟೆಕ್ನಾಲಜೀಸ್ ಬಂದಿದೆ ಅಧ್ಯಕ್ಷರೇ ಈಗ. ಸೊ ಅದರಿಂದ ಅದೆಲ್ಲಾನು ಪರಿಶೀಲನೆ ಮಾಡ್ಬಿಟ್ಟು ಒಂದು ನೀಲಿ ನಕ್ಷೆ ಹಾಕ್ಬಿಟ್ಟು ಸದನ ಮುಂದೆ ಇಡ್ತೀನಿ. ಎಸ್ ಅದೇ ಅದಕ್ಕೆ ಪೂರಕವಾಗಿ ಮಾನ್ಯ ಸಚಿವ ಒಂದ್ ನಿಮಿಷ ಸರ್, ಜಲಧಾರೆ ಸರ್, ಒಂದೇ ನಿಮಿಷ ಸರ್, ದಯಮಾಡಿ ಸರ್ ಪ್ಲೀಸ್. ನಮ್ಮ ಪರಿಸ್ಥಿತಿ ಗಂಭೀರ ಇದೆ, ದಯಮಾಡಿ ಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿ. ಅವರು ಜಲಧಾರೆ ಬಗ್ಗೆ ಹೇಳ್ತಾ ಇದ್ರು, ಅದು ಪ್ರತ್ಯೇಕವಾದಂತ ಮೀಟಿಂಗ್ ಮಾಡಿ. ಏನಿಲ್ಲ ಸರ್, ಒಂದೇ ತಮ್ಮ ಪೂರಕ ಸರ್. ಅವತ್ತು ಗೃಹ ಮಂತ್ರಿಗಳಿದ್ರು ತಾವಿದ್ದಿಲ್ಲ ಸರ್. ವಾಟರ್ ಸಪ್ಲೈ ಕೇಳ್ತಾ ಇದ್ದಾರೆ. ಜಲಧಾರೆ ಏನಾಗಿದೆ ಸರ್ ಅಂದ್ರೆ, ಈ OHT ಗೆ ಬಂದು ಏನಂದ್ರೆ ಮಾಡ್ತಕ್ಕಂಥ ಪೈಪ್ ಲೈನ್ ಗಳಿಗೆ ಎಸ್ಟಿಮೇಟೇ ಮಾಡಿಲ್ಲ ಸರ್. ಯಾವ್ದ್ರಿ? ಈ ಜಲಧಾರೆ JJM ಗೆ ಏನ್ ಬಂದು ಕನೆಕ್ಷನ್ ಮಾಡ್ತಕ್ಕಂಥ ಜಲಧಾರೆ ಏನ್ ಇದೆಯಲ್ಲ ಸರ್, ಅದು OHT ಗೆ ಏನಂದ್ರೆ ಮಾಡ್ತಕ್ಕಂಥ ಪೈಪ್ ಲೈನ್ ಗೆ ಏನಂದ್ರೆ ಅವರು ಎಸ್ಟಿಮೇಟೇ ಮಾಡಿಲ್ಲ. ನಾನೇ ಏನಂದ್ರೆ ಖುದ್ದು ಹೋಗಿ ಬಂದು ಆಲ್ರೆಡಿ ಇಲಾಖೆಗೆ ಒಂದು ಪತ್ರನು ಕೊಟ್ಟಿರ್ತಕ್ಕಂಥದ್ದಿದೆ ಒಂದು ಸರ್. ಎರಡನೇದು ವಿಶೇಷವಾಗಿ ಸಚಿವರಲ್ಲಿ ನಾನು ಕೇಳ್ತಕ್ಕಂಥದ್ದು, ಗುರ್ಮಿಟ್ಕಲ್ಗೆ ಸ್ವಲ್ಪ ನೀರಿಂದು ಬಹಳ ಪ್ರಾಬ್ಲಮ್ ಇದೆ, ಬೋರ್ವೆಲ್ ಮತ್ತು ಆರೋ ಪ್ಲಾಂಟ್. ಮತ್ತೊಂದು ಸಚಿವರಲ್ಲಿ ಇನ್ನೊಂದು ಹೇಳ್ತಕ್ಕಂಥದ್ದು, ಒಂದು ಸಲ ಜಿಲ್ಲಾಕ್ಕ ಬಂದು ಸ್ವಲ್ಪ ತಾವು ಮೀಟಿಂಗ್ ಮಾಡಿದ್ರೆ ಮಾತ್ರ ಇಲಾಖೆಯಿಂದ ಏನೇನ್ ಸಮಸ್ಯೆ ಅಂತ ತಿಳ್ಕೊಂಡು ಗೊತ್ತಿದೆ, ಅದನ್ನ ತಾವು ಬಗೆಹರಿಸಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಹಿಂದೆ ಏನು ಕೆಲವು ಸಮಸ್ಯೆಗಳು ಬಳಿಚಕ್ರದವರು ನನ್ಗೆ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ಟು ನಾವು ಮಾಡಿದ್ವಿ. ಜಲಧಾರೆದು ಯಾವ್ದೋ ಟೆಕ್ನಿಕಲ್ ಎಸ್ಟಿಮೇಟ್ ಸರಿಯಾಗಿಲ್ಲ ಅಂತ ಇದ್ರೆ ಅದನ್ನ ನಾನು ಪರಿಶೀಲನೆ ಮಾಡಿ ನಾವು ಹೇಳ್ತೀವಿ. ಬಟ್ ಪ್ರತಿ ತಿಂಗಳು 2ನೇ ತಾರೀಕು ಅಧ್ಯಕ್ಷರೇ ಎಲ್ಲಾ ಸಿಇಒಗಳದ್ದು ನಾವು ಮೀಟಿಂಗ್ ನಾವು ಮಾಡ್ತೀವಿ. ಮತ್ತೆ ಪ್ರತಿ ತಿಂಗಳು RWS ರೂರಲ್ ವಾಟರ್ ಸಪ್ಲೈ ಇರ್ಬೋದು, ಜಲ್ ಜೀವನ್ ಮಿಷನ್ ಇರ್ಬೋದು, ಜಲಧಾರೆ ಇದಿರ್ಬೋದು, ಅವೆಲ್ಲಾನು ಮೀಟಿಂಗ್ ಪ್ರತಿ ತಿಂಗಳು ನಡೀತದೆ. ಇನ್ಫ್ಯಾಕ್ಟ್ ನಾವು ಕೇಂದ್ರ ಸರ್ಕಾರ ನಮ್ಗೆ ಕೊಡ್ಬೇಕಾಗಿರುವಂತ ದುಡ್ಡು, ಈ ಯಾಕಂದ್ರೆ ಕುಡಿಯೋ ನೀರಿನ ಸಮಸ್ಯೆ ಆಗ್ಬಾರ್ದು ಅಂದ್ಬಿಟ್ಟು ಯೋಜನೆಗಳಿಗೆ ಕೇಂದ್ರ ಸರ್ಕಾರದ ಪರವಾಗಿ ನಾವು 15,000 ಕೋಟಿ ರೂಪಾಯಿ ಹೆಚ್ಚು ಕೊಟ್ಟಿದ್ದೀವಿ ನಮ್ಮ ಸರ್ಕಾರದಿಂದ. ಖಂಡಿತವಾಗಿ ಗುರ್ಮಿಟ್ಕಲ್ ಇರ್ಬೋದು, ಯಾದಗಿರಿ ಇರ್ಬೋದು, ಯಾವ್ದು ಟೆಕ್ನಿಕಲ್ ಅಸೆಸ್ಮೆಂಟ್ ತಪ್ಪಾಗಿದೆ ಅಂತ ಅವ್ರು ಹೇಳ್ತಾ ಇದ್ರೆ ಅದನ್ನ ಪುನರ್ ಪರಿಶೀಲನೆ ಮಾಡ್ಬಿಟ್ಟು ಅವ್ರಿಗೆ ಮಾಹಿತಿ ಕೊಡ್ತೀನಿ.